6/15/24 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಓದು ಯಾವ ಉದ್ಯೋಗವನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಫಸ್ಟ್ ಆಫ್ ಆಲ್ ಇವ್ರಿಗೂ ಅಷ್ಟೇ ಕ್ರಿಯೇಟಿವ್ ಇನ್ನೋವೇಟಿವ್ ಐಡಿಯಾಸ್ ಜಾಸ್ತಿ. ಅಲಂಕಾರ ಪ್ರಿಯರು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ಫಸ್ಟ್ ಒಂದು ಎಜುಕೇಷನಲ್ಲಿ ಇಂಜಿನಿಯರಿಂಗ್ ಓದೋಣ ಅಂದರು ಅಂದರೆ ಇಂಜಿನಿಯರಿಂಗ್ ಅಲಂಕಾರ ಮಾಡ್ತಕ್ಕಂಥದ್ದು ಯಾವ್ಯಾವ್ದು ಇರ್ಬೋದು ಅಂದರೆ ಸಿವಿಲ್ ಇಂಜಿನಿಯರ್ ತಗೊಳ್ಳಿ, ಸಿವಿಲ್ ಇಂಜಿನಿಯರು, ಆರ್ಕಿಟೆಕ್ಚರ್ ಅಂತಾರೆ. ಆರ್ಕಿಟೆಕ್ಚರ್ ಅಂದರೆ ಡಿಸೈನಿಂಗ್ ತಾನೆ. ಆಗ ಇವರು ಅಲಂಕಾರ ಪ್ರಿಯರು ಅಂದರೆ ಒಂದು ಮನೇನ ಅಲಂಕಾರ ಮಾಡ್ತಾರೆ ಅಂದರೆ ಕಟ್ಟೋವಾಗ್ಲಿಂದಾನೇ ಅಲಂಕಾರ ಮಾಡ್ಕೊಂಡು ಕಟ್ಬೋದಲ್ಲ ಡಿಸೈನ್ ಆಗಿ. ಹಾಗೇನೆ. ಆಮೇಲೆ ಅಲಂಕಾರ ಪ್ರಿಯರು ಅಂದಾಗ ಬಟ್ಟೆ ಅಲಂಕಾರ ಮಾಡ್ಕೊಳ್ತಾರೆ ಅಂದರೆ ಬಟ್ಟೆ ಹಾಕ್ತಾರೆ, ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ. ಒಳ್ಳೆ ಬಟ್ಟೆ ಅದು ಯಾವ್ಯಾವ ಥರ, ಹಾಫ್ ಶರ್ಟು, ಫುಲ್ ಶರ್ಟು, ಈ ಥರ ನೆಕ್ಕು, ಆ ಥರ ನೆಕ್ಕು. ಇನ್ನು ಹೆಣ್ಮಕ್ಳು ಬಟ್ಟೆ ಡಿಸೈನ್ ಅಂತೂ ನೀವು ನೋಡಿಬಿಟ್ರೆ ಮುಗಿದ ಕತೆ. ಅವಾಗ ಇಂಜಿನಿಯರಿಂಗೇ ಓದ್ಬೇಕಂದ್ರೆ ಯಾವ ಇಂಜಿನಿಯರಿಂಗ್ ಓದ್ಬೋದು? ಫ್ಯಾಷನ್ ಡಿಸೈನಿಂಗ್ ಹೋಗ್ಬೋದು, ಫ್ಯಾಷನ್ ಡಿಸೈನರೇ ಓದ್ಬೋದು. ಬಟ್ಟೆ ಬಗ್ಗೆ ಕಾಸ್ಟ್ಯೂಮ್ಸ್ ಅಂತಾರಲ್ಲ, ಕಾಸ್ಟ್ಯೂಮ್ಸ್ ಬಗ್ಗೆ. ನಾನು ಬರೀ ಇಂಜಿನಿಯರಿಂಗ್ ಮಾತ್ರ ಹೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಓದ್ತಾರೆ ಅಂದರೆ ಈ ಥರ ಇಂಜಿನಿಯರಿಂಗ್ ಓದಲಿ ಅಂದೆ. ಸಿವಿಲ್ಲು, ಆರ್ಕಿಟೆಕ್ಚರು, ಡಿಸೈನ್ ಮಾಡೋದು, ಮನೇನ ಡಿಸೈನ್ ಮಾಡೋದು, ಆಮೇಲೆ ಇಂಟೀರಿಯರ್ ಡಿಸೈನ್ ಮಾಡೋದು. ಇದು ಕೂಡ ಎಷ್ಟು ಇವತ್ತಂತೂ ಹ್ಯಾಪನಿಂಗ್ ಇಂಡಸ್ಟ್ರಿ ಅದು. ಇವತ್ತು ಹ್ಯಾಪನಿಂಗ್ ಇಂಡಸ್ಟ್ರಿ. ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಈವನ್ ಆರ್ಕಿಟೆಕ್ಚರ್ ಆಗ್ಬೋದು, ಸಿವಿಲ್ ಆರ್ಕಿಟೆಕ್ಚರ್ ಆಗ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಆಗ್ಬೋದು, ಆಫೀಸ್ ಸೊಲ್ಯೂಷನ್ಸ್ ಆಗ್ಬೋದು, ಇವೆಲ್ಲವೂ. ಈವನ್ ಕರ್ಟನ್ ಹಾಕ್ತಾರೆ ಅಂದ್ರೂ ಕೂಡ ಕರ್ಟನ್ನು ಡಿಸೈನ್ ಆಗಿ ಹಾಕೋ ಥರ ಇರ್ತಾರೆ ಅವರು. ಅಷ್ಟು ಕ್ರಿಯೇಟಿವ್ ಇನ್ನೋವೇಟಿವ್ ಐಡಿಯಾಸ್ ಅವ್ರಿಗಿರುತ್ತೆ. ಅದರಿಂದ ಆ ಥರ ಅಲಂಕಾರ ಮಾಡ್ಕೊಳ್ತಕ್ಕಂಥ ಬಟ್ಟೆಗಳ ಬಗ್ಗೆ ಹೇಳಿದೆ ನಾನು, ಕಾಸ್ಟ್ಯೂಮ್ಸ್ ಅಂತ. ಅಲಂಕಾರ ಅಂದರೆ ಬಟ್ಟೆಗಳು, ಅದ್ರ ರಿಲೇಟೆಡ್ ಓದ್ಬೋದು.